ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿಮಗೆ ತಿಳಿದಿರೋ ಥರ ಗೃಹಲಕ್ಷ್ಮಿ ಯೋಜನೆ ಮಾಹಿತಿ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅರ್ಜಿ ಸಲ್ಲಿಸುವ ವಿಧಾನವನ್ನು ಇದರಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿ ನೋಡೋದಕ್ಕೆ ಹೋಗಬೇಡಿ, ಸಂಪೂರ್ಣವಾಗಿ ನೋಡಿ. ಸೊ ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ ಇದ್ದರೆ ನಿಮಗೆ ಮಾಹಿತಿ ಸಿಗುತ್ತೆ. ಸೊ ಅದೇ ಥರ ಚಾನಲ್ಗೆ ಏನಾದರೂ ಹೊಸಬರಾಗಿದ್ದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲೈಕನನ್ನು ಪ್ರೆಸ್ ಮಾಡಿ. ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆ ಮಾಹಿತಿ ಏನಂದರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಾಂತ್ರಿಕ ದೋಷದಿಂದಾಗಿ ಸೊ ಅಕೌಂಟ್ಗೆ ಹಣ ಜಮೆ ಆಗ್ತಿಲ್ಲ. ಸೊ ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲರ ಖಾತೆಗೂ ಕೂಡ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ 4,000 ಒಟ್ಟಿಗೆ ಜಮೆಯಾಗಲಿದೆ ಅಂತ ಸುದ್ದಿಗೋಷ್ಠಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದರು. ಸೊ ಅದೇ ಥರ ಅಂಗನವಾಡಿ ಕಾರ್ಯಕರ್ತರ ಮಾಹಿತಿ ಏನಂದರೆ, ಸೊ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಸೊ ನಿರ್ದೇಶನಾಲಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಸೊ ನೀವು ಈ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಆನ್ಲೈನಲ್ಲಿ. ಸೊ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಸೊ ಇದರಲ್ಲಿ ನಿಮಗೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ, ಸೊ ಈ ಹುದ್ದೆಗಳಿಗೆ ಅರ್ಜಿನ ಆಹ್ವಾನಿಸಲಾಗಿದೆ. ಸೊ ಇಲ್ಲಿದೆ ನೋಡಿ, ಆನ್ಲೈನ್ ಸೇವೆಗಳು ಅಂತ ಇರೋ ಕಡೆ. ಸೊ ಆನ್ಲೈನ್ ಸೇವೆಗಳು ಅಂತ ಏನಿದೆಯಲ್ಲ, ಸೊ ಇಲ್ಲಿ ಫಸ್ಟ್ ಭಾಗ್ಯಲಕ್ಷ್ಮಿ ಯೋಜನೆ, ನೆಕ್ಸ್ಟ್ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ, ನೆಕ್ಸ್ಟ್ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ನೇಮಕಾತಿ. ಸೊ ಆ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ನೇಮಕಾತಿಯನ್ನು ಕಡೆ ಕ್ಲಿಕ್ ಮಾಡಿ. ಸೊ ಒಟ್ಟಾಗಿ 13 ಜಿಲ್ಲೆ ಅಂದರೆ ಧಾರವಾಡ, ದಾವಣಗೆರೆ, ಗದಗ, ಬಳ್ಳಾರಿ, ಹಾಸನ, ಮಂಡ್ಯ, ಯಾದಗಿರಿ, ವಿಜಯನಗರ, ಚಿತ್ರದುರ್ಗ. ಸೊ ಈ 13 ಜಿಲ್ಲೆಗಳಿಗೆ ಸೊ ಇವಾಗ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ನೇಮಕಾತಿಗೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಅಂತ ಇರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಆ 13 ಜಿಲ್ಲೆಗಳ ಹೆಸರುಗಳು ಕೂಡ ಬರುತ್ತೆ. ಸೊ ನೀವು ಯಾವ ಜಿಲ್ಲೆಗೆ ಅಪ್ಲೈ ಮಾಡೋದಕ್ಕೆ ಬಯಸ್ತೀರಾ, ಸೊ ಆ ಜಿಲ್ಲೆಗೆ ಕ್ಲಿಕ್ ಮಾಡಿ. ಸೊ ಅಲ್ಲಿ ಆ ಜಿಲ್ಲೆಗೆ ಕ್ಲಿಕ್ ಮಾಡಿ ನೀವು ಮಾಹಿತಿಯನ್ನು ತುಂಬಿದಾಗ ಸೊ ಕೆಳಗಡೆ ನಿಮ್ಗೆ ಒಂದು ಲಿಸ್ಟ್ ಬರುತ್ತೆ. ಸೊ ಆ ಲಿಸ್ಟಲ್ಲಿ ಆ ಜಿಲ್ಲೆಯಲ್ಲಿರುವಂಥ ಗ್ರಾಮಗಳಲ್ಲಿ, ರೂರಲ್ ಅಥವಾ ಅರ್ಬನ್ ನಗರ ಪ್ರದೇಶ ಅಥವಾ ಗ್ರಾಮಗಳಲ್ಲಿ ಸೊ ಎಲ್ಲೆಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ, ಆಮೇಲೆ ಯಾವ ಪ್ರದೇಶದಲ್ಲಿ ಅಂದರೆ ಆ ಜಿಲ್ಲೆಗಳ ಯಾವ ಗ್ರಾಮೀಣ ಪ್ರದೇಶಗಳಲ್ಲಿ ಅಥವಾ ನಗರ ಪ್ರದೇಶಗಳಲ್ಲಿ ವೇಕೆನ್ಸೀಸ್ ಖಾಲಿ ಇದೆ ಅನ್ನೋದ್ರ ಮಾಹಿತಿ ಅಲ್ಲಿ ಸಿಗುತ್ತೆ. ಸೊ ಆ ಲಿಂಕಲ್ಲಿ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಸೊ ಎಲ್ಲ ಡಾಕ್ಯುಮೆಂಟ್ಸ್ನೆಲ್ಲನೂ ರೆಡಿ ಮಾಡ್ಕೊಳ್ಳಿ, ಮುಂಚೆನೇ ಇಟ್ಕೊಳ್ಳಿ. ಸೊ ಅಪ್ಲೈ ಮಾಡೋಕ್ಕಿಂತ ಮುಂಚೆನೇ. ಸೊ ಈ ಥರ ಇಲ್ಲಿ ಕ್ಲಿಕ್ ಮಾಡಿದಾಗ ಸೊ ನಿಮ್ಗೆ ಅದೆಲ್ಲ ಮಾಹಿತಿಗಳು ಸಿಗದೆ ಮಾಡ್ಕೊಳ್ಳಿ. ಯಾಕಂದರೆ ನೀವು ಆನ್ಲೈನಲ್ಲಿ ಫೋಟೋನ ಅಪ್ಲೋಡ್ ಮಾಡೋದಿರುತ್ತೆ. ಸಿಗ್ನೇಚರ್ ಒಂದು ಪೇಪರಲ್ಲಿ ಸಿಗ್ನೇಚರ್ ಮಾಡ್ಕೊಂಡು ಅದ್ರ ಫೋಟೋನ ಇಟ್ಕೊಳ್ಳಿ. ಸೊ ಈ ಥರ ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಫಸ್ಟ್ ಯೂಸರ್ ಮ್ಯಾನುವಲ್, ಇಲ್ಲಿ ಥರ್ಡ್ ಆಪ್ಷನ್ ಇದೆ ನೋಡಿ, ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂಗನವಾಡಿ ವರ್ಕರ್ ಆರ್ ಮಿನಿ ಅಂಗನವಾಡಿ ವರ್ಕರ್ಸ್, ಅಂಗನವಾಡಿ ಹೆಲ್ಪರ್. ಅಂದರೆ ಅಂಗನವಾಡಿ ಕಾರ್ಯಕರ್ತೆ, ಮಿನಿ ಅಂಗನವಾಡಿ ಕಾರ್ಯಕರ್ತೆಯರು, ಅಂಗನವಾಡಿ ಸಹಾಯಕರ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತ. ಸೊ ಫಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ, ನೀವು ಇದ್ರ ಮೇಲೆ ಈ ಲಿಂಕಲ್ಲಿ ಕ್ಲಿಕ್ ಮಾಡಿ ಆದಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಇರೋ ಕಡೆ ಕ್ಲಿಕ್ ಮಾಡಾದಮೇಲೆ ಸೊ ಅಲ್ಲಿರುವಂಥ ಡೀಟೇಲ್ಸ್ನೆಲ್ಲನೂ ತುಂಬಬೇಕಾಗುತ್ತೆ. ಸೊ ಅದರ ನಂತರ ನೀವು ಅದು ಕಂಪ್ಲೀಟ್ ಆದಮೇಲೆ ನೀವು ಅಪ್ಲೋಡ್ ಯುವರ್ ಫೋಟೋ ಸಿಗ್ನೇಚರ್ ಅಂತಿದೆಯಲ್ಲ, ನಿಮ್ಮ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದ್ರ ನೆಕ್ಸ್ಟ್ ಅಪ್ಲೋಡ್ ಡಾಕ್ಯುಮೆಂಟ್ಸ್, ನೀವು ಯಾವ್ಯಾವ ಟಿಕ್ ಮಾಡಿರ್ತೀರಲ್ಲ ಸೊ ಆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಕೊನೆಯಲ್ಲಿ ಪ್ರಿಂಟ್ ಅಪ್ಲಿಕೇಶನ್. ಸೊ ಅಪ್ಲಿಕೇಶನ್ ಆದಮೇಲೆ ಕಂಪಲ್ಸರಿಗೆ ಎಲ್ಲರೂ ಪ್ರಿಂಟ್ ತೊಗೊಳ್ಳಿ ನಿಮ್ಮ ರೆಫರೆನ್ಸ್ ಸಲುವಾಗಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಇರುತ್ತಲ್ಲ, ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿ ಅದೆಲ್ಲ ಮಾಹಿತಿಗಳನ್ನು ತುಂಬ್ತಿರಲ್ಲ. ಸೊ ಮತ್ತೆ ಹೋಮ್ ಪೇಜ್ ಅಂತ ಬಂದು ಫೋಟೋನ ಸಿಗ್ನೇಚರ್ ಇದನ್ನು ಅಪ್ಲೋಡ್ ಮಾಡುವಾಗ ನಿಮ್ಗೆ ಅಪ್ಲಿಕೇಶನ್ ಐ ಡಿ ಅಂತ ಇರುತ್ತೆ. ನೀವು ಫಸ್ಟ್ ಇದನ್ನು ಸಬ್ಮಿಟ್ ಅಪ್ಲಿಕೇಶನ್ ಅಂತ ಇರೋ ಕಡೆ ಮಾಹಿತಿನ ತುಂಬಿದ ಮೇಲೆ ಸೊ ಆ ಅಪ್ಲಿಕೇಶನ್ ಐ ಡಿನ ನೆನ್ಪಿಟ್ಕೊಳ್ಳಿ. ಸೊ ನಿಮಗೆ ಪ್ರತಿ ಸಲನೂ ಅಥೆಂಟಿಕೇಟ್ ಮಾಡೋದಕ್ಕೆ ಅಪ್ಲಿಕೇಶನ್ ಐ ಡಿಯನ್ನು ಅಲ್ಲಿ ಕೇಳಲಾಗುತ್ತೆ. ಸೊ ಈ ಥರ ಸೆಲೆಕ್ಟ್ ಕಡೆ ಕ್ಲಿಕ್ ಮಾಡಿ ನೀವು ಯಾವ ಜಿಲ್ಲೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಬಯಸ್ತೀರಾ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಲೆಕ್ಟ್ ಪ್ರಾಜೆಕ್ಟ್ ಅಂದರೆ ಅಲ್ಲಿ ತಾಲೂಕನ್ನು ಆಯ್ಕೆ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ನಂಬರ್, ಅಧಿಕೃತ ಸೂಚನೆ, ಅದು ಆಟೋಮೆಟಿಕ್ ಆಗಿ ಬರುತ್ತೆ. ಸೆಲೆಕ್ಟ್ ಯುವರ್ ಪೋಸ್ಟ್, ಹುದ್ದೆಯನ್ನು ಆಯ್ಕೆ ಮಾಡಿ ಅನ್ನೋ ಕಡೆ ನೀವು ಅಲ್ಲಿ ಅಂಗನವಾಡಿ ವರ್ಕರ್ ಅಂದರೆ ವರ್ಕರ್ ಅನ್ನೋದಕ್ಕೆ ನೀವು ಇಷ್ಟಪಡ್ತೀರಾ ಅಥವಾ ಹೆಲ್ಪರ್ ಅನ್ನೋ ಹುದ್ದೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ಸೊ ಅಲ್ಲಿ ಕ್ಲಿಕ್ ಮಾಡಿ, ಅಲ್ಲಿ ಆಪ್ಷನ್ ಇರುತ್ತೆ. ಅದರ ನೆಕ್ಸ್ಟ್ ಇಲ್ಲಿ ನೀವು ಕೆಟಗರಿ ಕೇಳಿದ್ದಾರೆ ಅವರು. ಸೊ SC ಅಂದರೆ ಶೆಡ್ಯೂಲ್ ಕಾಸ್ಟ್, ಅದ್ರಲ್ಲಿ ಅದ್ರ ಕೆಳಗಡೆ ಅದರ್ಸ್ ಅಂತ ಮೇಲ್ಗಡೆ ಇರೋ ನೀವು OBC ಕ್ಯಾಂಡಿಡೇಟ್ ಏನಾದರೂ ಆಗಿದ್ರೆ ಅಲ್ಲಿ ಅದರ್ಸ್ ಅಂತ ಇರೋ ಕಡೆ ಕ್ಲಿಕ್ ಮಾಡಿ. ಸೊ ಅದನ್ನೆಲ್ಲ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಇದೆ, ಅದ್ರ ಕೆಳಗಡೆ ಸಬ್ಮಿಟ್ ಮಾಡಿದ್ರೆ ನಿಮಗೆ ನೀವು ಯಾವ ಜಿಲ್ಲೆಯಲ್ಲಿ ಇಲ್ಲಿ ಡಿಸ್ಟ್ರಿಕ್ಟ್ ಎಲ್ಲನೂ ಫಿಲಪ್ ಮಾಡಿರ್ತೀರಲ್ಲ, ಸೊ ಯಾವ ಜಿಲ್ಲೆಗೆ ಅಪ್ಲೈ ಮಾಡಿರ್ತೀರ ಸೊ
ಸೊ ಯಾವ ಜಿಲ್ಲೆಗೆ ನೀವು ಅಪ್ಲೈ ಮಾಡಿರ್ತೀರಲ್ಲ ಸೊ ಅದರ ಬಗ್ಗೆ ನಿಮಗೆ ಕೆಳಗಡೆ ವೇಕೆನ್ಸಿಗಳ ಮಾಹಿತಿಯನ್ನು ನೀಡಲಾಗಿರ್ತದೆ. ಸೊ ಯಾವ ಪ್ರದೇಶದಲ್ಲಿ ಎಷ್ಟು ವೇಕೆನ್ಸಿ ಇದೆ ಅಂತ ಎಲ್ಲನೂ ಡೀಟೇಲ್ಸಾಗಿ ಕೊಟ್ಟಿರ್ತಾರೆ. ಸೊ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಕ್ಲಿಕ್ ಮಾಡಿ. ಸೊ ಕರೆಕ್ಟಾಗಿ ಅಪ್ಲಿಕೇಶನನ್ನು ಫಾರ್ಮ್ನ ಫಿಲಪ್ ಮಾಡಿ ಅರ್ಜಿಯನ್ನು ಸಲ್ಲಿಸಿ. ಸೊ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಈ ವಿಡಿಯೋನ ಶೇರ್ ಮಾಡಿ. ಅದೇ ಥರ ಚಾನಲ್ನಲ್ಲಿ ಮತ್ತೆ ನಿಮಗೆ ಸರ್ಕಾರಿ ಉದ್ಯೋಗಗಳಾಗಿರ್ಬೋದು, ಸರ್ಕಾರಿ ಯೋಜನೆಗಳ ಮಾಹಿತಿಗಳ ವಿಡಿಯೋಗಳು ಕೂಡ ಇದೆ, ಅದನ್ನಲ್ಲಿನೂ ಕೂಡ ಹಾಕಿರ್ತೀನಿ. ಸೊ ಚಾನಲ್ನಲ್ಲಿರೋ ಪ್ರತಿಯೊಂದು ವಿಡಿಯೋನೂ ಕೂಡ ತಪ್ಪದೆ ಸಂಪೂರ್ಣವಾಗಿ ನೋಡಿ. ಸೊ ನಿಮಗೆ ಅದರಲ್ಲಿ ಬ್ಯಾಂಕ್ ಆಫೀಸರ್ ಹುದ್ದೆ ಆಗಿರ್ಬೋದು ಎಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಇದೇ ಥರ ಚಾನಲ್ನಲ್ಲಿ ನಿಮಗೆ ವಿಡಿಯೋ ಮಾಹಿತಿ ಸಿಗ್ತಿರ್ಬೇಕಂದ್ರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನಿಮಗೆ ಈ ಚಾನಲ್ನಲ್ಲಿ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಷನ್ ಸಿಗುತ್ತೆ. ಸೊ ಅದೇ ಥರ ಮ್ಯಾಕ್ಸಿಮಮ್ ವಿಡಿಯೋನ ಶೇರ್ ಮಾಡಿ. ಸೊ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.